ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಒಂದು ಅತ್ಯದ್ಭುತವಾದ ಪ್ಲೇಸಿಗೆ ಹೋಗೋಣ ಅಂತ ಹೊರಟ್ರೆ ಮಳೆ ಸ್ಟಾರ್ಟ್ ಆಗ್ಬಿಡೋದ. ಎಲ್ಲಿಗೆ ಹೋದ್ರೂ ಮಳೆ ಅಂತೂ ಕಡಿಮೆ ಆಗಲ್ಲ. ನಮ್ಮ ಕರಿಬಾಬು ಅವರೆಲ್ಲ ಹೋಗ್ತಿದ್ದಾರೆ. ಬಟ್ ಮಳೆ ಬಂದರೂ ಪರವಾಗಿಲ್ಲ, ಇವತ್ತು ಹೋಗಲೇಬೇಕು ಅಂತ ಹೊರಟಿದ್ದೀವಿ. ಹೋಗ್ತೀವಿ ಅದೇನಾದರೂ ಆಗಲಿ. ನೋಡಿ, ಅದರಲ್ಲೂ ಪರಿಸರ, ಕವಿ, ಇದ್ರ ಬಗ್ಗೆ ಜಾಸ್ತಿ ಯಾರು ಚಿಂತನೆ ಮಾಡ್ತೀರಾ, ಬುಕ್ ಓದ್ತೀರಾ, ಅವರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಬನ್ನಿ, ಮಳೆ ಜಾಸ್ತಿ ಆಗ್ತಿದೆ, ಪ್ಲೇಸಿಗೆ ಹೋಗೋಣ, ಆಮೇಲೆ ಮಾತಾಡ್ಸೋಣಂತೆ. ಸ್ನೇಹಿತರೆ, ಕೆರೆಗೆ ಹೋಗ್ಬೇಕಾದ್ರೆ ಬೇಲೂರಿಂದ ಮುಂದೆ ಬರಬೇಕಾದ್ರೆ ಚಿಕ್ಕನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ನಮ್ಮ ಅಣ್ಣವ್ರದ್ದೊಂದು ಬೇಕ್ರಿ ಇದೆ. ಒಳ್ಳೆ ಖಡಕ್ ಚಾಯ್ ಕೊಡ್ತಾರೆ. ಆಹಾ, ಸಖತ್ತಾಗಿರುತ್ತೆ. ಯಾರಾದರೂ ಹೋಗ್ಬೇಕಾದ್ರೆ ಬೇಲೂರು ಟು ಮೂಡಿಗೆರೆ ಒಂದು ಸ್ಟಾಪ್ ಹಾಕೊಂಡು ಒಂದು ಖಡಕ್ ಚಾಯ್ ಕುಡ್ದೋಗಿಲ್ಲೇನೆ. ಇವಾಗಲೂ ಹೇಳ್ತಿಲ್ವಾ, ಕಾರಲ್ಲೆಲ್ಲ ರೈಡ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡೋದಲ್ಲ, ರಿಯಲ್ಲಾಗಿ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಬೈಕ್ನಲ್ಲೇ ಮಾಡಬೇಕು. ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಬೈಕ್ ರೈಡ್. ಮಾಡ್ತಿದ್ದೀಗಳ ಏನು ಹೋಗ್ಬೋದಾಯ್ತಾ? ಹೀಗೆ ಲೆಫ್ಟಿಗೆ ಹೋದ್ರೆ ದೇವರ ಮನೆ. ಕುಲಾ, ಲುಕ್ ಅಟ್ ದ್ಯಾಟ್. ಬೇಬಿ ಸ್ನೇಹಿತರೆ, ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟು, ಚಾರ್ಮುಡಿ ಘಾಟು. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ನಾಯಿ ಸೈಡಿಗೆ ಹೋಗು. ಆಹಾ, ನೋಡಿ, ಮಾನ್ಸೂನ್ ಟೈಮಲ್ಲಿ ಬಂದರೆ ಚಾರ್ಮುಡಿ ಘಾಟ್ ಈ ಥರ ಇರುತ್ತೆ. ಸ್ವರ್ಗ. ಪಾರ್ಕಿಂಗ್ ಇಲ್ಲ. ನಮ್ಮ ಬೇಬಿನ ಅಲ್ಲಿ ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಒಂದು ವೀಡಿಯೋ ಮಾಡೋಣ. ನೋಡೋಕೆ ಬಿಡ್ತಾರೆ, ಬಿಡ್ದಂಗೇನಿಲ್ಲ. ಸ್ನೇಹಿತರೆ, ನಾವಿದ್ದೀವಿ ಇವಾಗ ಕೊಟ್ಟಿಗೆಹಾರದ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ. ನೋಡಿ, ನಾವಿವಾಗ ಬಂದಿರೋದು ಕೊಟ್ಟಿಗೆಹಾರದ ನಮ್ಮ ಹೆಮ್ಮೆಯ ಕವಿಯಾದಂತಹ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ, ಮ್ಯೂಸಿಯಂ ಇದು. ಬನ್ನಿ ನೋಡೋಣ. ಬ್ಯಾಕ್ ಸೈಡ್ ವೆದರು, ನಾವಿವಾಗಿರೋ ಜಾಗ ಅದ್ಭುತವಾಗಿದೆ. ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೇನೆ ಅಂತ ನಿಮ್ಮನ್ನೆಲ್ಲ. ಕೊಟ್ಟಿಗೆಹಾರದ ಕಡೆಯಿಂದ ಬಂದರೆ ನಿಮಗೆ ಲೆಫ್ಟಿಗೆ ಸಿಗುತ್ತೆ. ಇದೇ ಮೇಯ್ನ್ ಎಂಟ್ರೆನ್ಸ್. ವೆದರ್ ನೋಡಿ ಹೆಂಗೆ ಸಖತ್ತಾಗಿದೆ. ಏನು ನೋಡ್ತಿದ್ದೀರಾ? ಇದೇ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ.
ಇದು ಅವರ ವಸ್ತು ಸಂಗ್ರಹಾಲಯ. ಇದೇ ಮೇನ್ ಎಂಟ್ರೆನ್ಸ್. ಮೊದಲು ಒಳಗಡೆ ಬಂದ ತಕ್ಷಣ ಕಾಣುತ್ತೆ ನಿಮಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಈ ಮೂರ್ತಿ. ಅವರು ಪರಿಸರ ಪ್ರೇಮಿಯಾಗಿರೋದ್ರಿಂದ ಇದನ್ನು ಮರದಲ್ಲೇ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂತು ಅಂದರೆ ಅವರು ಬರೆದಂತಹ ಕವನ ಸಂಕಲನಗಳು, ಪ್ರಕೃತಿ ನಮ್ಮ ಬದುಕಿಗೆ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ. ಅದು ಪ್ರೋಗ್ರಾಮ್ ಇತ್ತು ಅನಿಸುತ್ತೆ. ವಸ್ತು ಸಂಗ್ರಹಾಲಯ. ಇದು ಪುಸ್ತಕವನ್ನು ಓದುವಂತಹ ಲಿವಿಂಗ್ ರೂಮ್. ಆಹಾ, ಸಖತ್ತಾಗೈತೆ. ಬೆಚ್ಚಗಿದೆ. ಇದು ನೋಡಿ ಅವರ ಬರೆದಂತಹ ಪುಸ್ತಕಗಳು. ಈ ಪ್ರಕೃತಿ ಮಧ್ಯೆ ಈ ಥರ ಬುಕ್ಗಳನ್ನ ಓದ್ಕೊಂಡು, ಏಕೆಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ತುಂಬ ಪ್ರಕೃತಿ ಪ್ರಿಯರು ಹಾಗೂ ಪಕ್ಷಿ ಪ್ರಿಯರು ಕೂಡ ಹೌದು. ಇದೆಲ್ಲ ನೋಡಿ ಅವರು ಫೋಟೋ ತೆಗೆದಂತಹ ಹಳೆಯ ಫೋಟೋಗಳು. ಆಗಿನ ಕಾಲದಲ್ಲಿ ಅವರು ತೆಗೆದಂತಹ ಫೋಟೋಗಳು ಎಲ್ಲ ನೋಡಿ. ಅವರು ರಚನೆ ಮಾಡಿದಂತಹ ಎಲ್ಲ ಪುಸ್ತಕಗಳು ಕೂಡ ಇಲ್ಲ ಇದೆ. ಆಲಯ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಮರದ ಡಿಸೈನ್ಸ್. ಶಿವ, ಇದು ಸಖತ್ತಾಗಿದೆ. ಕೀಟದಿಂದಲೇ ಮಾಡಿರುವಂತಹ ವೆಲ್ಕಮ್ ಬೋರ್ಡ್ ಇದು. ಸಂಚಿ ಹುಳ, ಬ್ಯಾಗ್ ವಾರ್ಮ್, ಇರುವೆ ಸಿಂಹ. ಪೂರ್ಣಚಂದ್ರ ತೇಜಸ್ವಿ ಅವರು ಈ ಕೀಟಗಳು, ಪಕ್ಷಿಗಳು ಇದಕ್ಕೆ ಜಾಸ್ತಿ ಪ್ರಿಯರಾಗಿದ್ದವರು ಇವರು. ಕ್ರಿಕೆಟ್ಸ್, ಕುಂಬಾರ ಹುಳು. ಓ, ಹೌಸ್ ಕ್ರಿಕೆಟ್ ಹೇಗಿದೆ ನೋಡಿದು, ಸಖತ್ತಾಗಿದೆ ಕೂಡ. ಕೀಟ, ಅದರ ಎಕ್ಸ್ಪ್ಲನೇಷನ್ ಕೂಡ ಇದರಲ್ಲೇ ಇದೆ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಇದು ಗೆದ್ದಲಿನ ರಾಣಿ ಹುಳು. ಇಲ್ಲಿದೆ ನೋಡಿ, ಗ್ರೀನ್ ಬುಷ್ ಕ್ರಿಕೆಟ್. ನಾವು ಆಡ್ತೀವಲ್ಲ ಆ ಕ್ರಿಕೆಟ್ ಅಲ್ಲ ಇದು. ಒಂದೊಂದು ಹುಳುಗಳನ್ನು ಕೂಡ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನೋಡಿ, ಇದು ಫುಲ್ಲು ರಚನೆ ಮಾಡೋದು ಕೂಡ ಇನ್ಸೆಕ್ಟ್ ಡೈವರ್ಸಿಟಿ, ಫುಲ್ಲು ಕೀಟಗಳಲ್ಲೇ ಮಾಡಿರೋಂಥದ್ದು ಇದು.
ಎಲ್ಲ ಥರದಂತಹ ಕೀಟಗಳು ಕೂಡ ಇಲ್ಲೇ ಇದೆ. ಚಿಟ್ಟೆಯಿಂದ ಹಿಡಿದು ತುಂಬ ಥರದಂತಹ ಕೀಟಗಳಿಂದ ಮಾಡಿದ್ದಾರೆ ಇದನ್ನು. ಆರ್ಕಿಡ್ಸ್, ಅಪ್ಪು ಸಸ್ಯಗಳು ಮತ್ತು ಸೀತಾಳೆ ಜಾತಿಯ ಸಸ್ಯಗಳು. ನೋಡಿ ಇಲ್ಲೊಂದಿದೆ. ಇನ್ನು ತೋರಿಸ್ತಿದ್ದೀರಿ, ಈ ಕಡೆನೂ ಇದೆ, ಇಲ್ಲಿ ತುಂಬಾ ಇದೆ ನೋಡಿ. ಇಲ್ಲಿನೂ ಇದೆ ಕೀಟಗಳೆಲ್ಲ. ವಾಟರ್ ಸ್ಕೇಟರ್ಗಳು, ಹಲವು ಜಾತಿಯ ಕೀಟಗಳು ಮತ್ತು ಚಿಟ್ಟೆಗಳು ಕೂಡ ಇಲ್ಲೇ ಇದೆ. ನೀವು ಯಾರು ನೋಡಲ್ಲ, ಅಷ್ಟು ಕೀಟಗಳು ಇಲ್ಲೇ ಇದ್ದಾವೆ. ಸ್ವಾಲೋ ಟೈಲ್ ಚಿಟ್ಟೆಗಳು, ಬ್ಲೂ ಟೈಗರ್ ಚಿಟ್ಟೆ, ಇದು ಕಾಮನ್ ಕ್ರೋ ಚಿಟ್ಟೆ. ಇಂತಿಂಥ ಚಿಟ್ಟೆಗಳಿದ್ದಾವೆ. ಯಾರಾದ್ರೂ ಈ ಕಡೆ ಧರ್ಮಸ್ಥಳ ಹೋಗೋರು ಯಾರಾದರೂ ಇದ್ದರೆ ಚಾರ್ಮುಡಿ ಮೇಲೆ ನೋಡಿ ಇಂತೆಂಥ ಇದೆ. ಇನ್ನೂ ತೆಗೆದು ಇಟ್ಟಿಲ್ಲ, ತುಂಬ ಇದೆ ಇಲ್ಲಿ ನೋಡಿ, ತುಂಬ ಇಟ್ಟಿದ್ದಾರೆ. ಅಷ್ಟು ಇದೆ ಇಲ್ಲಿ ಪ್ರಾಣಿ ಕೀಟಗಳ ಬಗ್ಗೆ. ಅಷ್ಟು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಇಲ್ಲೆಲ್ಲ. ಅದನ್ನು ಎಲೆ ಕೀಟ ನೋಡಿ, ಇಂಥ ಕೀಟಗಳು, ಹುಳಗಳು ನೀವು ನೋಡಿರ್ತೀರ ಇಲ್ವೋ ಗೊತ್ತಿಲ್ಲ, ಅಷ್ಟೇ ಇದೆ ಇಲ್ಲಿ. ಹಾಂ, ಇದನ್ನೇ ಕರೆಕ್ಟು ನಾನು ಹೇಳ್ತಿದ್ದಿತ್ತು. ಹೆಲಿಕಾಪ್ಟರ್ ಚಿಟ್ಟೆ ನಮ್ಮ ಕಡೆ ಮಳೆ ಬಂದಾಗ ಹಾರಾಡ್ತಿರುತ್ತೆ, ಹೊಡೆದು ಸಾಯಿಸ್ತಿದ್ರಲ್ಲ ನೋಡಿ, ಇದೇನೇ ಅದು. ಏರೋಪ್ಲೇನ್ ಚಿಟ್ಟೆ ಇವನ್ನೇ. ಯಾವುದಿದು ಹಿಂಗಿದೆ, ವಯೋಲಿನ್, ಬಿಸಿಲು ಕುದುರೆ, ಇಂತಿಂತ ಇದೆ. ಈ ಕೀಟಗಳನ್ನ ನೋಡೇ ಇರ್ತೀನಿಲ್ಲೇನ. ಗಿಡ್ಡ ಮೀಸೆಯ ಮಿಡತೆಗಳು, ಇವೆಲ್ಲ ಬೆಳೆದಂಥ ಬೆಳೆಗಳನ್ನ ತಿನ್ನೋಂಥವು ಇವೆಲ್ಲ ಮಿಡತೆಗಳು. ರೀತಿ ಯಾವುದಿದು, ಇಷ್ಟು ಅಟ್ಲಾಸ್ ಪತಂಗ ಹೆಂಗಿದೆ ನೋಡಿ, ಅಟ್ಲಾಸ್ ಪತಂಗ. ಸದ್ರನ್ ಬರ್ಡ್ ವಿಂಗ್ ಚಿಟ್ಟೆ, ಬ್ಲೂ ಹಾರ್ಮೋನ್ ಚಿಟ್ಟೆ. ಸ್ನೇಹಿತರೆ, ನಾನು ಇವನ್ನೆಲ್ಲ ಇವತ್ತೇ ಫಸ್ಟ್ ನೋಡ್ತಿರೋದು, ಇಂಥ ಕೀಟಗಳು ಕೂಡ ಇದ್ದಾವ ಅಂತ. ನಿಂಬೆ ಚಿಟ್ಟೆ ಹೀಗಿದೆ. ಈ ಥರ ಕೀಟಗಳು ಇದ್ದಾವಂತಲೇ ಗೊತ್ತಿರಲಿಲ್ಲ ನಮಗೆ, ಅಷ್ಟು ಕೀಟಗಳನ್ನ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಗೂಡು, ಇದೆಲ್ಲ ಒರಿಜಿನಲ್ಲೇ, ಅದನ್ನು ಹಾಗೆ ಶೇಖರಣೆ ಮಾಡಿಟ್ಟಿರ್ತಾರೆ. ಗುಂಗೆ ಹುಳು, ಎಂತೆಂಥ ಇದಾವ ಮಾರ್ರೆ. ತುಂಬಿ, ಮಾವಿನ ಕೊಂಡು, ಒಂದೊಂದು ಅದ್ಭುತವಾಗಿದೆ ಇಲ್ಲಿ. ನಮ್ಮ ಜಗತ್ತಲ್ಲಿ ಇಂಥ ಕೀಟಗಳು ಇದೆ ಅಂತ ನೋಡಬೇಕು ಅನ್ನೋದಾದರೆ ಬನ್ನಿ ಇಲ್ಲಿಗೆ. ಎಲ್ಲ ಥರದ ಕೀಟಗಳು ಕೂಡ ಇಲ್ಲೇ ಸಿಗುತ್ತೆ. ತಾಂತ್ರಿಕ ಸಲಹಾ, ವೈಜ್ಞಾನಿಕ ಮಾಹಿತಿ ಮತ್ತು ಚಿತ್ರಗಳು.
ಇಟ್ಟಿದ್ದಾರೆ